ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಏಂಜಲ್ ಗೈಡೆನ್ಸ್ ಆಗಿರುತ್ತೆ. ಓಕೆ, ನಿಮ್ಮ ಲೈಫಿಗೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲಾಗಿ ಟ್ಯಾರೋ ಕನ್ಸಲ್ಟೇಷನ್ ಅಥವಾ ಪೆಂಡಲಮ್ ಕನ್ಸಲ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ ಒಂದು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಒಂದು ಲೈಫಿಗೆ ಇಲ್ಲಿ ನೀವು ಎನಿ ಸಿಚುವೇಶನ್, ನೀವು ಯಾವುದೇ ಸಿಚುವೇಷನಲ್ಲಿ ಇರ್ಬೋದು. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರ್ ವಿಷಯವಾಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ನಡೀತಿರ್ಬೋದು, ಅದಕ್ಕೆ ಏಂಜಲ್ ಏನು ಹೇಳ್ತಿದ್ದಾರೆ, ಏನು ಗೈಡ್ ಮಾಡ್ತಿದ್ದಾರೆ ಅಂಥೇಳಿ. ಓಕೆ, ಪ್ಲೀಸ್ ಗೈಡ್ ಮೀ. ಓಕೆ, communicate clearly, perfect timing, ask for help from others. Okay, beautiful, big happy changes and recovery nu kuda barta ide. Okay, so ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ವಿಷಯದಲ್ಲಿ ಕಮ್ಯುನಿಕೇಟ್ ಮಾಡ್ದೇನೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನೀವಿಬ್ಬರು ಒಬ್ರನ್ನೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಓಕೆನಾ, ಸೊ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಾ, ಅವರು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಓಕೆ, ಅದನ್ನು ಒಬ್ರನ್ನೊಬ್ರು ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ. ಹಾಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸನ್ನ ಮನಸ್ಸು ಬಿಚ್ಚಿಯಾಗಿ ಹೇಳ್ತಾ ಇಲ್ಲ ನಿಮ್ಮ ಪರ್ಸನ್ ಜೊತೆಗೆ. ಇಲ್ಲಿ ಕಮ್ಯುನಿಕೇಟ್ ಮಾತಾಡ್ತಾನೆ ಇಲ್ಲ, ನೀವಿಬ್ರು ಫುಲ್ ಸೈಲೆಂಟಲ್ಲಿ ಕೋಲ್ಡ್ ವಾರ್ ನಡೀತಿದೆ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಇಲ್ಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಇರ್ಬೋದು ಅಥವಾ ಎನಿಥಿಂಗ್ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥದ್ದು. ಇಲ್ಲಿ ಕೆಲಸದ ವಿಷಯವಾಗಿಯೂ ಇರ್ಬೋದು, ಜಾಬ್ ರಿಲೇಟೆಡಲ್ಲೂ ಇರ್ಬೋದು. ನೀವು ಕೆಲಸ ಮಾಡ್ತಿರೋಂಥ ಸ್ಥಳದಲ್ಲಿ ತುಂಬಾ ನಿಮಗೆ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ, ಅಥವಾ ನಿಮಗೆ ಆ ಒಂದು ವರ್ಕ್ ಮಾಡಲಿಕ್ಕೆ ಆಗ್ತಿಲ್ಲ, ವರ್ಕ್ ಪ್ರೆಷರ್ ನಿಮಗೆ ಜಾಸ್ತಿ ಆಗ್ತಾ ಇದೆ, ಅಥವಾ ನಿಮ್ಮ ಒಂದು ಪರ್ಸ್ನಲ್ ನಿಮ್ಮ ಎನಿಥಿಂಗ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪ್ರಾಬ್ಲಮಲ್ಲಿ ತುಂಬ ಸಿಗಾಕೊಂಡಿದ್ದೀರ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಆ ಒಂದು ಪ್ರಾಬ್ಲಮಿಂದ ಹೊರಗೆ ಬರಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಬೇರೆಯವರ ಹೆಲ್ಪ್ ಬೇಕಾಗಿದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತೇಳಿ ಏಂಜಲ್ ಹೇಳ್ತಿದ್ದಾರೆ. ಓಕೆ, ಈ ಒಂದು ಪ್ರಾಬ್ಲಮ್ಸ್ ಎಲ್ಲದ್ರಿಂದ ನಾನು ಯಾವಾಗ ಹೊರಗೆ ಬರ್ತೀನಿ ಅನ್ನೋವಂಥದ್ದು ತುಂಬ ಯೋಚನೆಗಳು ನಿಮಗೆ ಬರ್ತಿದೆ. ನನ್ನ ಲೈಫಲ್ಲಿ ಇಷ್ಟೇನಾ, ಇದೇ ಪ್ರಾಬ್ಲಮ್ಸಲ್ಲೇ ಇರ್ತೀನಾ, ಇದರಲ್ಲೇ ಇರ್ತೀನಾ, ನನ್ನ ಲೈಫ್ ಇಷ್ಟೇ ಪ್ರಾಬ್ಲಮಲ್ಲೇ ಇರ್ತೀನಾ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ತುಂಬ ಬರ್ತಿದೆ. ಬಟ್ ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅನ್ನೋವಂಥ ಆ ಒಂದು ಒಳ್ಳೆ ಟೈಮಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಮ ಆ ಒಂದು ಪ್ರಾಬ್ಲಮ್ಮಿಂದ ಹೊರಗೆ ಬರಲಿಕ್ಕೆ ಒಂದು ಕಮ್ಯುನಿಕೇಟ್ ಮಾಡಬೇಕು, ಹಾಗೆ ಬೇರೆಯವರ ಒಂದು ಹೆಲ್ಪ್ ಬೇಕಾಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಅದೇ ಥರನೇ ಇಲ್ಲಿ ಮೆಸೇಜ್ಗಳು ಕೂಡ ಅದೇ ಥರನೇ ಇದೆ. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆನಾ, ನೋಡಿ ಇಲ್ಲಿ ನಿಮ್ಮ ಒಂದು ಮನಸ್ಸಿನ ಭಾವನೆಗಳಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ನಡೀತಿರೋಂಥ ವಿಷಯಗಳಿರ್ಬೋದು, ಸೈಲೆಂಟಾಗಿದ್ದರೆ ಯಾರೂ ಕೂಡ ನಿಮ್ಮ ಮೈಂಡಲ್ಲಿರ್ಬೋದು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ನಿಮ್ಮಲ್ಲಿ ಏನು ನಡೀತಿದೆ ಅಂತೇಳಿ ಗೊತ್ತಾಗಲ್ಲ. ಯಾರು ಮೈಂಡ್ ರೀಡರ್ ಇರಲ್ಲ ಇಲ್ಲಿ ಅಲ್ವಾ. ಸೊ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ಎನಿಥಿಂಗ್ ನಿಮ್ಮ ಮೈಂಡಲ್ಲಿ ಏನು ನಡೀತಿದೆ ಬೇರೆಯವ್ರ ಹತ್ರ ಓಪನ್ ಅಪ್ ಆಗಿ ಹೇಳಿ. ಆವಾಗ ನಿಮ್ಮಲ್ಲಿರೋಂಥ ಅರ್ಧ ಪ್ರಾಬ್ಲಮ್ಸ್ ಕ್ಲಿಯರ್ ಆಗೋದು ನಿಮ್ಮ ಮಾತಿಂದ. ನೀವು ಏನು ವ್ಯಕ್ತಪಡಿಸ್ತೀರಾ ಬೇರೆಯವ್ರ ಜೊತೆಗೆ, ನಿಮ್ಮ ಮಾತಿನ ಮೂಲಕ ಅವ್ರ ಜೊತೆಗೆ ಏನು ವ್ಯಕ್ತಪಡಿಸ್ತೀರಾ, ಆವಾಗ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ಕಂಪ್ಲೀಟ್ 50% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮನಸ್ಸನ್ನು ಅವರೇ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಅರ್ಥ ಆಗಲ್ವಾ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಲ್ವಾ, ಆ ಥರ ನೀವು ಥಿಂಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ಆ ಥರ ನೀವು ಅಂದ್ಕೊಳ್ತಿದ್ರೆ ನಿಮ್ಮ ಲೈಫಲ್ಲಿ ಅದೇ ಆಗ್ತಾನೆ ಇರುತ್ತೆ, ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ಕೊಳ್ತಾನೆ ಇರ್ತೀರ. ಸೊ ಹಾಗಾಗಿ ಒಂದ್ಸಲ ಕ್ಲಿಯರಾಗಿ ಕೂತ್ಕೊಂಡು ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು, ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಯಾರಿಂದ ಪ್ರಾಬ್ಲಮ್ ಆಗ್ತಿದೆ, ಆ ಒಂದು ವ್ಯಕ್ತಿ ಜೊತೆ ಓಪನ್ ಅಪ್ ಆಗಿ ಮಾತಾಡಿ. ಓಕೆನಾ, ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥದ್ದು, ಹಾಗೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋವಂಥ ಟೈಮ್ ಅಂದರೆ ಒಂದು ಹ್ಯಾಪಿ ಗುಡ್ ನ್ಯೂಸ್ ಬರೋವಂಥ ಟೈಮ್ ಇರ್ಬೋದು. ಇಲ್ಲಿ ತುಂಬ ಜನ ನಿಮ್ಮ ಮೇಲೆ ನಿಮಗೇನೆ ಒಂದು
ಡೌಟ್ ಇರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂಥೇಳಿ ತುಂಬ ಹೆಲ್ಪ್ಲೆಸ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ರಿಲೇಷನ್ಶಿಪ್ ವಿಷಯವಾಗಿರ್ಬೋದು, ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಈಗ ಕರೆಂಟ್ ಏನು ನಡೀತಿದೆ ಆ ವಿಷಯದಲ್ಲಿ ತುಂಬಾ ಹೆಲ್ಪ್ಲೆಸ್ ಆಗಿದ್ದೀರಾ, ನಿಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂಥೇಳಿ. ಡೋಂಟ್ ವರಿ, ನಿಮಗಿಲ್ಲಿ ಒಬ್ಬರು ಹೆಲ್ಪ್ ಬೇಕಾಗಿದೆ ಅಷ್ಟೇ. ಸೊ ನಿಮಗೆ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಅಥವಾ ನೀವು ತುಂಬ ಆತ್ಮೀಯರು ಅಂತ ಯಾರು ಅಂದ್ಕೊಂಡಿದ್ದೀರಾ ಆ ಒಂದು ವ್ಯಕ್ತಿ ಜೊತೆ ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಯಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು, ಹೆಲ್ಪ್ ಮಾಡ್ತಾರೆ ಅನ್ನೋವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಚೇಂಜಸ್, ಒಂದು ಒಳ್ಳೆ ದಿನ ಅನ್ನೋವಂಥದ್ದು ಕಾಯ್ತದೆ ಅಂತಲೇ ಹೇಳ್ಬೋದು. ಅದು ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ರಿಕವರಿ ಅಂತ ಹೇಳಿ ಬರ್ತಿದೆ. ಕೆಲವೊಬ್ರಿಗೆ ಇಲ್ಲಿ ಹೆಲ್ತ್ ತುಂಬಾ ದಿನಗಳಿಂದ, ತುಂಬ ವರ್ಷಗಳಿಂದ ಹೆಲ್ತ್ ಬಗ್ಗೆ, ನಿಮ್ಮ ಹೆಲ್ತಲ್ಲಿ ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಕೆಲವೊಬ್ಬರು ಆ ಒಂದು ಹೆಲ್ತ್ ಇಶ್ಯೂಸಿಂದ ಹೊರಗೆ ಬರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಲೈಫಲ್ಲಿ ತುಂಬಾ ಪಾಸಿಟಿವ್ ಆಗಿರೋವಂಥ ಬದಲಾವಣೆಗಳು ಬರೋವಂಥ ಚಾನ್ಸಸ್ ಇದೆ. ಇಲ್ಲಿ ಕೆಲವೊಬ್ಬರಿಗೆ ನ್ಯೂ ಲವ್, ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಸಪ್ರೇಟಾಗಿ ನೀವು ಸಿಂಗಲ್ ಆಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತಿದ್ದೀರಾ, ಅಥವಾ ಡಿವೋರ್ಸ್ ಆಗಿ ನೀವು ನಿಮ್ಮ ಲೈಫನ್ನು ಒಂಟಿಯಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತಿದ್ದೀರಾ ಅಂತಿದ್ರೆ, ಒಂದು ಹೊಸ ಪ್ರೀತಿಗೋಸ್ಕರ ಸರ್ಚ್ ಮಾಡ್ತಿದ್ರೆ, ಒಂದು ಒಳ್ಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತೇಳಿ ನೀವು ಇಲ್ಲಿ ಕಾಯ್ತಾ ಇದ್ದರೆ, ಅಥವಾ ತುಂಬ ಏಜ್ ಆಗಿದೆ, ಇನ್ನೂ ಮ್ಯಾರೇಜ್ ಆಗ್ತಾ ಇಲ್ಲ, ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಥವಾ ಹುಡುಗ ಸೆಟ್ ಆಗ್ತಾ ಇಲ್ಲ ಅಂತ ನಿಮ್ಮ ಮೈಂಡಲ್ಲಿ ಇದ್ದರೆ, ಸೊ ಇಲ್ಲಿ ಡೆಫಿನೆಟ್ಲಿ ಒಂದು ನ್ಯೂ ಪ್ರೀತಿ, ಹೊಸ ಪ್ರೀತಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಟೋಟಲಿ ಹೇಳಬೇಕಂತ ಇದ್ದರೆ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಅಂತ ಹೇಳಿದರೆ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಿದ್ರೆ ಈ ಒಂದು ಮೂಮೆಂಟಿಂದಲೇ ನೀವು ಅಂದ್ಕೊಳ್ಳಿ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತ ಹೇಳಿ ನೀವೇ ಒಂದು ಅಫರ್ಮ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಜಾಬ್ ರಿಲೇಟೆಡ್ ಇರ್ಬೋದು, ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಇರ್ಬೋದು, ಅಥವಾ ಪ್ರಮೋಷನ್ ವಿಷಯದಲ್ಲಿ ಏನಾದರೂ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ನಡೀತಾ ಇದ್ದರೆ ಡೆಫಿನೆಟ್ಲಿ ಆ ಇಶ್ಯೂಸಿಂದ ಓಕೆ ಹೊರಗೆ ಬರ್ತೀರಾ ಆದಷ್ಟು ಬೇಗ. ಇಲ್ಲಿ ಕೆಲವೊಬ್ಬರು ಇಂಟರ್ವ್ಯೂನು ಕೊಟ್ಟಿರ್ಬೋದು ಜಾಬ್ ರಿಲೇಟೆಡಲ್ಲಿ, ನಿಮಗಿನ್ನೂ ಇದರಲ್ಲಿ ಏನು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ, ಅದಕ್ಕೆ ನಿಮಗಿನ್ನೂ ಸೆಲೆಕ್ಷನ್ ಆಗಲಿಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೊಬೇಡಿ. ಡೆಫಿನೆಟ್ಲಿ ನಿಮಗೆ ಏನು ಆ ಒಂದು ಕೆಲಸದ ಬಗ್ಗೆ ನಿಮ್ಮ ಡ್ರೀಮ್ ಜಾಬ್ ಏನಿತ್ತು ಅದು ನಿಮಗೆ ಸಿಗೋ ಅಂಥದ್ದು. ಓಕೆ, ಹಾಗೆ ಇಲ್ಲಿ ನಿಮ್ಮದೇ ಆದಂಥ ಒಂದು ಏನು ಹೇಳ್ಬೋದು ವಿಷಸ್ಗಳು ತುಂಬ ಇರುತ್ತೆ. ಇಲ್ಲಿ ಕೆಲವೊಬ್ಬರು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡೋರು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಎಲ್ಲ ಯೂಸ್ ಮಾಡುವಂಥವ್ರು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ನಿಮ್ಮದೇ ಆದಂಥ ವಿಷಸ್ಗಳು ತುಂಬಾ ಇಲ್ಲಿ ವಿಷಸ್ ಅಂತ ಹೇಳಿ ಏನು ಲೀಸ್ಟನ್ನೇ ಮಾಡ್ಕೊಂಡಿದ್ದೀರ ಅಂತ ಅನ್ನಿಸ್ತಾ ಇದೆ. ಆ ಎಲ್ಲ ವಿಷಸ್ಗಳು ಒನ್ ಬೈ ಒನ್ ಏನು ನಿಜ ಆಗುವಂಥದ್ದು, ಎಲ್ಲ ಸಕ್ಸಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಕೆಲವರು ಮ್ಯಾರೇಜ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಇಲ್ಲಿ ಅವಾಗಿಂದ ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ನನಗೆ ಸಿಗ್ತಾ ಇದೆ, ಮ್ಯಾರೇಜ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಮ್ಯಾರೇಜ್ ರಿಲೇಟೆಡಲ್ಲಿ ಏನಾದರೂ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದಂತೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಕೆಲವೊಬ್ರು ನಿಮ್ಮ ಲೈಫಲ್ಲಿ ತುಂಬಾ ಸ್ಟಕ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು ತುಂಬ ಕನ್ಫ್ಯೂಷನ್ ನಡೀತಿದೆ, ಏನು ಮಾಡಬೇಕು ಅನ್ನೋವಂಥದ್ದೇ ನಿಮಗೆ ಅದು ಗೊತ್ತಾಗ್ತಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಇಲ್ಲಿ ಸಿಂಗಲ್ ಆಗಿರ್ಬೋದು, ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವಾಗ ಬ್ರೇಕಪ್ ಆಗಿರ್ಬೋದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಿನ ಬ್ರೇಕಪ್ ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಥಾಟ್ಸಲ್ಲೂ ನೀವೀಗಿರ್ಬೋದು. ಸೊ ಟೋಟಲಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆನೇ ನೀವು ತುಂಬಾ ಕನ್ಫ್ಯೂಷನ್ ಆಗ್ತಿರ್ಬೋದು. ನಿಮ್ಮ ಲೈಫಲ್ಲಿ ಟೋಟಲಿ ಇಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ಅಂತ ಹೇಳಿ ಒಂಥರ ಸ್ಟಕ್ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಈ ಒಂದು ಏನು ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕಂತಿದ್ರೆ ಕೆಲವೊಬ್ರಿಗೆ ಇಲ್ಲಿ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವರ ಒಂದು ಸಹಾಯ ಬೇಕಾಗಿದೆ. ನಿಮಗಿಲ್ಲಿ ಡೆಫಿನೆಟ್ಲಿ ಒಬ್ಬ ಬೇರೆ ವ್ಯಕ್ತಿಯಿಂದ ಹೆಲ್ಪ್ ಸಿಗೋ ಅಂಥದ್ದು ಇಲ್ಲಿ ಕಾಣಿಸ್ತಿದೆ, ಆ ಒಂದು ಎನರ್ಜಿ ಇದೆ. ಓಕೆ, ನೀವಿಲ್ಲಿ ಸುಮ್ಮನೆ ನಿಮಗೆ ಗೊತ್ತಾಗ್ದೇ ಇಲ್ಲಿ ಕೆಲವೊಬ್ರು ತುಂಬಾ ಕನ್ಫ್ಯೂಷನ್ ಇದ್ದೀರಾ ನಿಮ್ಮ ಲೈಫಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ದೇ. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವೇ ಏನೋ ಒಂದು ನಿರ್ಧಾರ ತೊಗೊಳ್ಲಿಕ್ಕೆ ಹೋಗಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗೆ ಸಿಗಾಕ್ಕೊಳ್ಬೇಡಿ. ಓಕೆನಾ, ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಬೇರೆಯವರ ವ್ಯಕ್ತಿ ಡೆಫಿನೆಟ್ಲಿ ನೀವು ಯಾರ ಹತ್ರ ಹೋಗಿ ಹೆಲ್ಪ್ ಕೇಳಿದರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ನೀವು ಅಂದ್ಕೊಳ್ತಿದ್ರೆ ನನಗೆ ಇಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥೇಳಿ ಡೋಂಟ್ ಥಿಂಕ್, ಆ ಥರ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಓಕೆನಾ, ನಿಮಗೆ ಏನೇ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮಗೆ ಯಾರು ತುಂಬಾ ಹತ್ತಿರ ಅಂತ ನಿಮಗೆ ಅನಿಸತ್ತೆ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಅಂತೂ ಆಗ್ತಾಯಿದೆ. ಓಕೆ, ಸೊ ಆ ಒಂದು ಪಾಸಿಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.